ಗಾಣಗಾಪುರ ಕ್ಷೇತ್ರ ಅಭಿವೃದ್ಧಿ ಆಗಲೇಬೇಕು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಈಗಾಗಲೇ 2-3 ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪ್ರಸಾದ್ ಸ್ಕೀಮಲ್ಲಿ ಹಣ ಬೇಕು ಅಂತ ಪ್ರಸ್ತಾವನೆ ಕೂಡ ಸಲ್ಲಿಸಿದರು. ಅದ್ಯಾಕೋ ಆಗಲಿಲ್ಲ. ಆಮೇಲೆ ವಿಧಾನಸಭೆಯಲ್ಲಿ ನಮ್ಮ ಎಂ ಬಿ ಪಾಟೀಲರು ಪ್ರಶ್ನೆ ಕೂಡ ಹಾಕಿದರು ಮೊನ್ನೆ ಸೆಷನಲ್ಲಿ, ಅದಕ್ಕೆ ಹಿಂದಿನ ಸೆಷನ್ನಲ್ಲಿ. ಆಮೇಲೆ ನಾನೇ ಖುದ್ದಾಗಿ ಒಂದ್ಸಲಿ ಬರ್ತೀನಿ ಅಂತ ಹೇಳಿದೆ. ಒಂದು 2-3 ತಿಂಗಳಿಂದ ನಾನು ಬರಬೇಕು ಅಂತ ಕಾರಣಾಂತರಗಳಿಂದ ಉಸ್ತುವಾರಿ ಸಚಿವರು ನಾವು ಒಂದು ಟೈಮ್ಗೆ ಸೇರೋಕ್ಕಾಗಲಿಲ್ಲ. ಇವತ್ತು ಕೂಡ ಫ್ಲೈಟ್ ಟಿಕೆಟು ಬುಕ್ ಮಾಡಿದರು ಪ್ರಿಯಾಂಕ್ ಅವರು. ಅದರೇನೋ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಬರಲಿಲ್ಲ. ನಾನು ಪಾಟೀಲರು ನಮ್ಮ MLC ಅವರು ನಾವೆಲ್ಲ ಕೂಡ ಮುಖಂಡರು ಎಲ್ಲರೂ ಕೂಡ ಅಲ್ಲಿ ಹೋಗ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳ ಜೊತೆ 2-3 ಸರಿ ಚರ್ಚೆ ಮಾಡಿದ್ದೀನಿ ನಾನು. ನೋಡೋಣ ಏನು ಸಾಧ್ಯ ಆಗುತ್ತೋ ಅದನ್ನು ನನ್ನ ಅವಧಿನಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಒಬ್ಬರು ಹೈದರಾಬಾದವರು ಉದ್ಯಮಿ, ಅವರು ಸುಮಾರು 1.5 ಕೋಟಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಮ್ಯುನಿಟಿ ಹಾಲ್ ಕಟ್ಕೊಡ್ತೀವಿ ಅಂತ ಅವರು ಬಂದಿದ್ದರು. ನಾವು 2-3 ತಿಂಗಳ ಮುಂಚೆನೇ ಭೇಟಿ ಮಾಡಿ ನಿಮ್ಮ ಕೈಯಲ್ಲೇ ಗುದ್ಲಿ ಪೂಜೆ ಆಗಬೇಕು ಅಂತೇಳಿ 2-3 ತಿಂಗಳಿಂದಲೂ ಕಾಯ್ತಾಯಿದ್ರು. ಮತ್ತು ಅವ್ರಿಗೆ ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಇಲ್ಲ ಇನ್ನೂ ಹೆಚ್ಚು ಹಣ ಬೇಕಾದ್ರೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಇವರೆಲ್ಲ ಬರ್ತಾರೆ, ಇವರು ಅಂಗವಿಕಲರು ಎಲ್ಲ ಬಂದು ಏನೋ ಪೂಜೆ ಮಾಡೋಕ್ಕೆ ಹೆಚ್ಚು ಬರ್ತಾರೆ. ಅಲ್ಲಿ ಒಂದು ಟೆಂಪ್ರರಿ ಶೆಡ್ ಇದೆ, ಅದೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ಬೇಕು ಅಂತ ಕೂಡ ಕೇಳಿದ್ದಾರೆ. ದೇವಸ್ಥಾನದಲ್ಲೇ ಹಣ ಇದೆ, ಅದನ್ನು ಇವತ್ತು ನೋಡ್ಬಿಟ್ಟು ಮಾಸ್ಟರ್ ಪ್ಲ್ಯಾನು ರೆಡಿ ಮಾಡಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ನೋಡಿ ಅಪ್ರೂವ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಏನು ಕಟ್ಟಬೇಕು ಅಂತ ಒಂದು ತೀರ್ಮಾನ ತಗೊಳ್ತೀವಿ. ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡದೇ ಇದ್ರೆ ಏನಾಗ್ಬಿಡುತ್ತೆ, ಅವ್ರು ಏನೋ ಮನ್ಸಿಗೆ ಬಂದಂಗೆಲ್ಲ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಇದು ಬರೋದಿಲ್ಲ. ಅದರಿಂದ ದೇವಸ್ಥಾನಕ್ಕೆ ಹೋಗಿ ಗುದ್ಲಿ ಪೂಜೆ ಮಾಡಿ ಆಮೇಲೆ ಮಾಸ್ಟರ್ ಪ್ಲ್ಯಾನು ಇನ್ನೊಂದು ದೇವಸ್ಥಾನದ್ದು ನೋಡ್ತೀವಿ, ಅದನ್ನು ರೆಡಿ ಮಾಡಿದ್ದಾರೆ. ಎರಡೂ ನೋಡ್ತೀವಿ. ಹೋಗೋಕ್ಕಾಗಲ್ಲ ಅಲ್ಲಿಗೆ. ಭಾಳ ದಿನದಿಂದ ಹಂಗೆ ಹೇಳ್ಕೊಂಡ್ರೆ ಅಲ್ಲಿ ಭಕ್ತರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಇರ್ಲಿಕ್ಕಿಲ್ಲ, ಹಂದಿಗಳ ಕಾಣ ಆಗಿದೆ. ಇಡೀ ಜನರಿಗೆಲ್ಲರಿಗೂ ಸಂಕಷ್ಟ ಆದಾಗ ದತ್ತನ ಹತ್ರ ಹೋಗ್ತಾರೆ. ಸ್ವತಃ ದತ್ತನೇ ಸಂಕಷ್ಟದಲ್ಲಿದ್ದಾನೆ, ಯಾರು ಬರ್ತಾ ಇಲ್ಲ. ಈಗ ಹಿಂದೆ ಒಂದೇ ಒಂದು ಪ್ರಾಧಿಕಾರ ಇತ್ತು, ಮಾಲೆ ಮಹದೇಶ್ವರ ಬೆಟ್ಟದ್ದು. ಆಮೇಲೆ ನಾನು ಬಂದ ಮೇಲೆ ಚಾಮುಂಡಿ ಬೆಟ್ಟನೂ ಮಾಡಿದ್ದೀನಿ ಪ್ರಾಧಿಕಾರ. ಯಾಕಂದರೆ ಕನಿಷ್ಠ ಕಮ್ಮಿ ಅಂದರೂ 50 ಲಕ್ಷ ಜನ ಹೋಗ್ತಾರೆ. ಪ್ರಾಧಿಕಾರ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಮಾಡಿದ್ದೀವಿ. ಕೆಲಸಗಳು ನಡೀತಾ ಇದೆ. ಅದೇ ರೀತಿ ಘಾಟಿ ಸುಬ್ರಹ್ಮಣ್ಯ, ನಮ್ಮ ಬೆಂಗಳೂರು ಭಾಳ ಹತ್ರ, 20-25 ಲಕ್ಷ ಜನ ಕನಿಷ್ಠ ಹೋಗ್ತಾರೆ ವರ್ಷಕ್ಕೆ. ಪ್ರಾಧಿಕಾರ ಮಾಡಿ ಮನೆಯಲ್ಲಿ ಒಂದು 29 ಕೋಟಿ ಕೆಲಸಗಳಿಗೆ ಅನುಮೋದನೆ ಕೂಡ ಕೊಟ್ಟಿದ್ದೀವಿ. ಅದೇ ರೀತಿ ರೇಣುಕಾ ಯಲ್ಲಮ್ಮ 215 ಕೋಟಿ ಕೆಲಸಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಟೆಂಡರಲ್ಲಿ ಆಗಿದೆ, ಕೆಲಸಗಳು ಪ್ರಾರಂಭ ಆಗಿರಬೇಕು. ನಾನು ಸೆಕೆಂಡ್ ಟೈಮಲ್ಲಿ ಗಮನಿಸಲಿಲ್ಲ, ಅದು ಪ್ರಾಧಿಕಾರ ಮಾಡಿದ್ವಿ. ಆಮೇಲೆ ಹುಲಿಗೆಮ್ಮ ಕನಿಷ್ಠ 60-70 ಲಕ್ಷ ಜನ ಅಲ್ಲಿ ಪ್ರತಿ ವರ್ಷ ಕೂಡ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಅನುಕೂಲಗಳು ಇರಲಿಲ್ಲ, ಅಲ್ಲೂ ಕೂಡ ಪ್ರಾಧಿಕಾರ ಮಾಡಿದ್ಮೇಲೆ ಒಂದು 60-70 ಕೋಟಿ ಅಷ್ಟು ಕೆಲಸಗಳಿಗೆ ಅನುಮೋದನೆ ಎಲ್ಲ ಕೊಟ್ಟಿದ್ದೀನಿ. ಆಮೇಲೆ ಈ ಬಾರಿ ಕುಕ್ಕೆ ಸುಬ್ರಹ್ಮಣ್ಯನೂ ಪ್ರಾಧಿಕಾರ ಮಾಡ್ತೀವಿ, ಅಲ್ಲೂ 1 ಕೋಟಿ ಜನ ಹೋಗ್ತಾರೆ ಒಂದು ವರ್ಷಕ್ಕೆ. ಆಮೇಲೆ ರೇಣುಕಾ ಯಲ್ಲಮ್ಮಗೂ ಅಷ್ಟೇ, ಕನಿಷ್ಠ 5 ರಾಜ್ಯಗಳಿಂದ 1 ಕೋಟಿ ಜನ ಹೋಗ್ತಾರೆ. ಇಲ್ಲೇ ಅಷ್ಟು ನನಗೆ ಅಂದಾಜಿಲ್ಲ. ಪ್ರಾಧಿಕಾರ ಮಾಡ್ತೀವಿ ಅಂತ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾನೆ ಇದ್ದೀರಿ, ಬಟ್ ನಾನು ಯಾವತ್ತೂ ಹೇಳಿರಲಿಲ್ಲ. ಆದರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದೀನಿ. ಪ್ರಾಧಿಕಾರ ಮಾಡಬೇಕಾದ್ರೆ ಆದಾಯ ಜಾಸ್ತಿ ಇರಬೇಕು, ಖರ್ಚಿಗೆ ತಕ್ಕನಂಗೆ ಆದಾಯ ಇರಬೇಕು. ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಆದಾಯ ಪ್ರಾಪರ್ ಆಗಿ ದತ್ತನ ಸನ್ನಿಧಿಗೆ ಹೋಗಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ಕೂಡ ಆಗ್ತಾ ಇಲ್ಲ. ಸಾಕಷ್ಟು ವೆಬ್ಸೈಟ್ಗಳು, ನಕಲಿ ವೆಬ್ಸೈಟ್ಗಳಿದ್ದಾವೆ. ಆದಾಯ ಸಾಕಷ್ಟು ಸೋರಿಕೆ ಆಗ್ತಾ ಇದೆ. ಆ ಸರ್ಕಾರ ಆ ದಿಕ್ಕಿನಲ್ಲೂ ಕೂಡ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ. ಈಗ ನಾನು ಹೇಳಿದ್ನಲ್ಲ, ಈಗ ಎಲ್ಲೆಲ್ಲಿ ಹೆಚ್ಚು ಜನ ಬರ್ತಾರೆ ಅಂಥ ಕಡೆ ಎಲ್ಲ ಪ್ರಾಧಿಕಾರ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಅವಧಿನಲ್ಲೇ ಇದೆಲ್ಲ ನಾನು ಹೇಳಿದ್ದೆಲ್ಲ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ನಾನಂತೂ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ನಮ್ಮ ದೇವರು ಕೂಡ ಹುಲಿಗಮ್ಮ ಕಲ್ಯಾಣ ಕರ್ನಾಟಕನೇ, ರೇಣುಕಾ ಯಲ್ಲಮ್ಮ ಬಾಂಬೆ ಕರ್ನಾಟಕ, ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಅಭಿವೃದ್ಧಿ ಆಗಲೇಬೇಕು ಅಂತ ಹೇಳಿದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಲ್ಲ, ಏನಾದರೂ ಒಂದು ಈಗ ಪ್ರೈವೇಟ್ನವರು ದುಡ್ಡು ಕೊಡ್ತಾ ಇದ್ದಾರೆ, ಅದನ್ನ ತಾವು ಮಾಡ್ತಾ ಇದ್ದೀರಿ. ಜೊತೆಗೆ ನಿಮ್ಮ ಸರ್ಕಾರದಿಂದನೂ ನೀವು ಘೋಷಣೆ ಮಾಡ್ತೀರಿ ಅಂತ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು KKRDBನಲ್ಲೂ ಸಾಕಷ್ಟು ಹಣ ಇರುತ್ತೆ. ನಾನು ಅಜಯ್ ಸಿಂಗ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು ನಿಮಿಷ,
KKRDB ಯಾಕೆ ಕೊಡಬಾರ್ದು? ಅಲ್ಲಿ ಸಾರ್ವಜನಿಕರೇ ಅಲ್ಲೂ ಹೋಗೋದು. ರಸ್ತೆ ಅದೆಲ್ಲ ಮಾಡ್ಬೋದಲ್ಲ KKRDB. ಮುಜರಾ ಇಲಾಖೆಯಿಂದ ಏನು ಬರಬೇಕು ಬಂದು KKRDB ಅಡಿಷನಲ್ ಆಗಿ ತಗೊಂಡು ತಕ್ಷಣ KKRDB ರಸ್ತೆ ಮತ್ತು ಉಳಿದಿರ್ತಕ್ಕಂಥ ಸಿವಿಲ್ ವರ್ಕ್ಸ್ ಅವ್ರು ಮಾಡ್ಬೋದು ಅಲ್ವಾ. ಮುಖ್ಯಮಂತ್ರಿಗಳಿಗೆ ಹಣ ಕೇಳ್ತೀನಿ ಬಡ್ಜೆಟಲ್ಲಿ ಸರಿ, ವಿಶೇಷವಾಗಿ ಇದಕ್ಕೆ ಅಂತ ಕೊಡಬೇಕು. ಇಲ್ಲಾಂದ್ರೆ ನಾನು ಮಾತ್ರ 35,000 ದೇವಸ್ಥಾನ ಇದೆ, ಗಾಣಗಾಪುರ ಅಂತಲೇ ಕೊಡಿ ಅಂತ ಇದು ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳನ್ನ ಎಲ್ಲ ಒಟ್ಟಾಗಿ ಹೋಗಿ ಕೇಳಿ ಅಂತ ಹೇಳಿದ್ದೀನಿ. ಆಮೇಲೆ ನಮ್ಮ ಮುಜರಾಯಿದೂ ಪ್ಲಸ್ ದೇವಸ್ಥಾನದಲ್ಲೂ ಹಣ ಇದೆ, ನಮ್ಮ ಮುಜರಾಯಿದೂ ತಗೊಂಡು ಏನಾದರೂ ಒಂದು ರೂಪ ಕೊಡೋಣ. ಮಾಡಿದ್ರು ಅದು 2 ಕಡೆ ಕೊಟ್ಟರಷ್ಟೇ, ಇನ್ನೆಲ್ಲೂ ಕೂಡ ಕೊಟ್ಟಿಲ್ಲ. ಕಾಂಗ್ರೆಸ್ ಶಾಸಕರು ಅಧ್ಯಯನಕ್ಕೆ ಹೋಗಿದ್ದಾರೆ ಅಷ್ಟೇ, ಕಮಿಟಿ ಹೋಗಿರೋದು, ಶಾಸಕರಲ್ಲ. ಆ ಸಮಿತಿನಲ್ಲಿರ್ತಕ್ಕಂಥವರು ಸದಸ್ಯರು ಶಾಸಕರು, ಅವರು ಅಧ್ಯಯನ ಪ್ರವಾಸ ಅಷ್ಟೇ. ಇಲ್ಲ ಶಾಸಕರಲ್ಲ, ಅಧ್ಯಯನ. ಈಗ ಪಾರ್ಲಿಮೆಂಟ್ ಸದಸ್ಯರು ಅವರು ಕೂಡ ಅಧ್ಯಯನಕ್ಕೆ ಎಲ್ಲ ನಮ್ಮ ದೇಶದಲ್ಲೂ ಹೋಗ್ತಾರೆ, ವಿದೇಶಗಳಿಗೂ ಹೋಗ್ತಾರೆ, ತಪ್ಪೇನಿಲ್ಲ ಅದರಲ್ಲಿ. ಅವರು ಆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈಗ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. DK ಶಿವಕುಮಾರ್ ಹೇಳ್ಬಿಟ್ಟೆ ನಿಮಗೆ, ರಾಜಕೀಯ ಕೇಳಬೇಡಿ ಅಂತ. ಅಲ್ಲ ಸರ್, ನಮ್ಮ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ಕೊಂಡಿದೀವಿ, ಅದು ಮಾತಾಡ್ಕೊಂಡಿದೆ ಅಂತ ಹೇಳಿದಾರೆ ಅವರು. ಯಾರು ಏನೇನ್ ವಿಚಾರಗಳು ಮಾತಾಡ್ಬೇಕು, ನಾವು 3 ಜನ ಇದ್ದಾಗ ನಾವು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಮಾತಾಡ್ಬೇಕು. ಅವರೇ ಬರ್ತಾರಲ್ಲ ತಿರುಗಿ, ಅವ್ರು ಕೇಳಿ. ತಾವು ಹಿರಿಯ ಸಚಿವರು, ತಮ್ಮ ಗಮನಕ್ಕೂ ಇರಲಿ. ನಾನು ಮಾತಾಡಲ್ಲಪ್ಪ. ರಾಹುಲ್ ಗಾಂಧಿ ಅವರು ಸದಸ್ಯತ್ವ ರದ್ದು ಮಾಡಕ್ಕೆ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎಫ್ಸಿಟ್ ಫೈಲ್ ಮತ್ತಿತರ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಸದಸ್ಯತ್ವ ರದ್ದು ಮಾಡಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾಕೆ ಮಾತಾಡಬಾರ್ದು? ನೆಹರೂರವ್ರು ತೀರೋಗಿ ಎಷ್ಟು ವರ್ಷ ಆಯಿತು? ನೆಹರೂರವ್ರು ಈಗಲೂ ಮಾತಾಡಲ್ವಾ ಮೋದಿಯವರು? ಪ್ರತಿಯೊಂದಕ್ಕೂ ನೆಹರು ನೆಹರು ಅಂತಾರೆ. ನೆಹರು ಅವರು ಮಾಡಿರೋ ಅವ್ರ ರೂಪಾಯಲ್ಲಿ 10 ಪೈಸಾ ಕೆಲಸ ಮಾಡಿಲ್ಲ ಇವರು. ನೆಹರೂರವ್ರನ್ನ ಹೇಳ್ತಾನೆ ಇರ್ತಾರೆ. ಎಷ್ಟು ವರ್ಷ ಆಯ್ತು ನೆಹರೂರವರು? 64ರಲ್ಲಿ. ಈಗಲೂ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡೋರು ನೆಹರೂರ ವಿಚಾರ ಅಲ್ವಾ? 10 ವರ್ಷಗಳ ಕಾಲ ಜೈಲಲ್ಲಿದ್ದರು. ಈ BJPಯವರು ಅವರ ಪೂರ್ವಜರು ಇದಾರಲ್ಲ, ಯಾರು ಕೂಡ ಜೈಲಿಗೂ ಹೋಗಲಿಲ್ಲ, ಸ್ವಾತಂತ್ರ್ಯ ಚಳವಳಿನಲ್ಲೂ ಭಾಗವಹಿಸಲಿಲ್ಲ. ಈಗ ಹಿಂದೆನೂ ಮಾಡಿದ್ರು, ಕೋರ್ಟಲ್ಲಿ ರಾಜೀವ್ ಅವ್ರ ಪರನೇ ಆಯಿತು. ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ ಸಂಕಟ. ಎಲ್ಲ ಎಕ್ಸ್ಪೋಸ್ ಮಾಡಿಬಿಟ್ರಲ್ಲ, ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡಿಬಿಟ್ರಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ ಅವ್ರಿಗೆ. ನಾವೇ ವಿಶ್ವಗುರು ಅಂದ್ಕೊಂಡು ಏನೋ ಮೆರಿತಾ ಇದ್ರು. ವಿಶ್ವಗುರು ಕತೆ ಗೊತ್ತಾಗೋಯ್ತಲ್ಲ, ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಟೆಸ್ಟಿನ್ ಫೈಲ್ಸ್ದು ಇನ್ನೊಂದು ಹಗರಣ ಆಯ್ತಲ್ಲ, ಅಲ್ಲ ವ್ಯಾಪಾರ ಒಪ್ಪಂದ ಆಯಿತು. ಟ್ರಂಪ್ ಹೇಳ್ದಂಗೆ ಇವ್ರು ಕುಣಿತಾ ಇದ್ದಾರಲ್ಲ. ಟ್ರಂಪ್ ಎಷ್ಟು 80 ಸಲ ಹೇಳಿದ್ದಾರೆ, ನಾನೇ ಯುದ್ಧ ನಿಲ್ತಿದ್ದು ಅಂತ. ಇವರು ಒಂದು ಬಾರಿ ಆದರೂ ಡಿನೈ ಮಾಡಲಿಲ್ಲ ಅದನ್ನು. ಟ್ರಂಪ್ ಏನು ಹೇಳ್ತಾರೆ, ನಾನೇ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರಿಗೆ ತೊಂದರೆ ಕೊಡ್ಬೋದು ಅಂತ ಟ್ರಂಪ್ ಹೇಳ್ತಾರೆ. ಯಾವಲ್ಲ ನೋಡಿದಿಲ್ಲ ಈ ಹಿಸ್ಟ್ರಿನಲ್ಲಿ? ಯಾರು ಟ್ಯಾರಿಫ್ ಅವರೇ ಕಡಿಮೆ ಮಾಡ್ಕೊಂಡು ಬಂದ್ರಲ್ಲ ನಮ್ಮ ಹತ್ರ ಅಂತಾರೆ. ಟ್ಯಾರಿಫ್ ಅನ್ನ ಅವರೇ ಕಡಿಮೆ ಮಾಡ್ಕೊಂಡು ಬಂದ್ರಲ್ಲ ಅಂತ. ಅದೇನೋ ಜಟ್ಟಿ ಕೆಳಗೆ ಬಿದ್ದರೆ ಮೀಸೆ ಮಣ್ಣಾಗ್ಲಿಲ್ಲ ಅಂತೆ, ಹಂಗಾಗೋಯ್ತು ಇವ್ರ ಕತೆ.